ಎಲ್ಲ ವಿದ್ಯಾರ್ಥಿಗಳು ಲಕ್ಷ ಕೊಟ್ಟು ನೋಡ್ರಿ. ಪ್ರಶ್ನೆ ಓದ್ರಿ. 62ನೇದು 5ನೇ 12 ಸಮ ಭಿನ್ನ ರಾಶಿಯಾಗಲು ಛೇದಕ್ಕೆ ಕೂಡಿಸಬೇಕಾದ ಅತಿ ಚಿಕ್ಕ ಸಂಖ್ಯೆ ಯಾವುದು? ನೋಡ್ರಿ, ಭಾಳ ಇಂಪಾರ್ಟೆಂಟ್. ಅದಕ್ಕೆ ಹೇಳ್ತನ್ನ ಛೇದಕ್ಕೆ ಕೂಡಿಸ್ಬೇಕಾಗ್ಯದ ಅಂದ್ರೆ ಹೆಂಗೆ ಮಾಡ್ತೀರಿ ಪ್ರಯತ್ನ ಮಾಡ್ರಿ. ವಿಡಿಯೋ ಆನ್ ಮಾಡ್ಯದ, ನೀವು ಮೊದಲು ನಾ ತಿಳಿಸಿ ಹೇಳ್ತನು, ಆಮೇಲೆ ನಿಮ್ಗೆ ಗೊತ್ತಾಗ್ತದ ಹೆಂಗೆ ಮಾಡ್ಬೇಕು ಅನ್ನೋದು. ಒಂದ್ಸಲ ನಾ ತಿಳಿಸಿದಂದ್ರೆ ಅಂಶಕ್ಕೆ ಹೇಳಿದ್ದ ಅಂದ್ರೆ ಕಳಿಬೇಕಂತ ಹೇಳ್ತಾನೆ. ನೆನ್ಪಿಟ್ಕೋರಿ, ಅಂಶದಲ್ಲಿ ಕಳಿಯಬೇಕಾದ ಸಂಖ್ಯೆ ಬರ್ತದೆ ಅಂಶದಾಗಾದ್ರೆ. ಈಗ ಛೇದದಲ್ಲಿ ಕೂಡಿಸಬೇಕಾದ ಸಂಖ್ಯೆ ಅಂದ್ರೆ ಸಮಭಿನ್ನ ರಾಶಿ ಆಗಬೇಕಾದ್ರೆ ಯಾವ ಅಂಕಿ ಇಟ್ಟರೆ ಸಮಭಿನ್ನ ರಾಶಿ ಆಗ್ತದ? ಅತಿ ಕನಿಷ್ಠ ರಗಡು ದೊಡ್ಡ ಆಗ್ತಾವ ಸಮಭಿನ್ನ ರಾಶಿಗಳು. ದೊಡ್ಡ ಅಂಕಿಗಳು ಬೇಕಾದಷ್ಟು ಫಸ್ಟ್ ಒಂದು ಅಂಕಿ ಇಟ್ರೆ ಅದು ಫಸ್ಟ್, ಅದ್ರ ಹಿಂದಿನ ಅಂಕಿ ಇಟ್ರೆ ಅದು ವಿಷಮ ಭಿನ್ನ ರಾಶಿ ಆಗ್ತದೆ. ಅತಿ ಕಡಿಮೆ ಅಂಕಿ ಅಂದ್ರೆ ಯಾವ ಅಂಕಿ ಕೂಡಿಸಿ, ಒಂದು ಉದಾಹರಣೆಗೆ 12 ಅದ, ಈಗ ಇಲ್ಲಿ 5 ಅದ. ಇಲ್ಲಿ ಅತಿ ಚಿಕ್ಕ ಸಂಖ್ಯೆ ಕೂಡಿಸ್ಬೇಕಾಗ್ಯದ ನೀವು. ಅಂದ್ರೆ ಈಗ ಮೊದಲು ಯಾವ ಅಂಕಿಯನ್ನು ಇಟ್ರೆ ಇದು ಸಮಭಿನ್ನ ರಾಶಿ ಆಗ್ತದ ಅನ್ನೋದು. ಇಲ್ಲಿ 6 ಇಡ್ರಿ, 5 6 ಮಾಡ್ರಿ, ವಿಷಮ ಭಿನ್ನ ರಾಶಿ. 7 ಮಾಡಿದ್ರೆ ನೋಡ್ರಿ ಹೆಂಗೆ ಅರ್ಥ ಮಾಡ್ಕೋಬೇಕು. ಒಂದು ಉದಾಹರಣೆ ಹೇಳ್ತಾನೆ ನಿಮಗೆ. ಇಲ್ಲಿ 12 ಅದ, ಇದು 6 ಇಡ್ರಿ, ಒಂದು ಅಂಕಿ ಕೂಡಿಸಿದಂಗೆ ಆತ. ಈಗ ನೀವು ಆಗಲಿಲ್ಲ, ವಿಷಮ ಭಿನ್ನ ರಾಶಿ ಆತ. 12 ಇಡ್ರಿ, 7 ಇಡ್ರಿ, ಯಾವ ಭಿನ್ನ ರಾಶಿ ಆತ? ಈಗ ಮತ್ತು ವಿಷಮ ಭಿನ್ನ ರಾಶಿ ಆತ. ಯಾಕೆ? ಛೇದಕ್ಕೆ ಕೂಡಿಸಬೇಕಾದ ಚಿಕ್ಕ ಸಂಖ್ಯೆ ಯಾವಾಗ ಸಮಭಿನ್ನ ರಾಶಿ ಆಗ್ತದೆ ಅದೇ ಅಂಕಿ ಅಂತ ತಿಳ್ಕೊಬೇಕು. ಇದು ನೋಡಿ, ಈಗ 12 ಇಡ್ರಿ, 8 ಇಡ್ರಿ, ಈಗ ಆತನ ನೋಡ್ರಿ ಸಮಭಿನ್ನ ರಾಶಿ ಆಗ್ಲಿಲ್ಲ, ವಿಷಮ ಭಿನ್ನ ರಾಶಿನೇ ಇದು. 12 ನೋಡ್ರಿ, ಇಲ್ಲಿ 9 ಇಡ್ರಿ, 12 9 ಇಡ್ರಿ, ನೋಡ್ರಿ ಏನಾಯ್ತು? ಮತ್ತು ವಿಷಮ ಭಿನ್ನ ರಾಶಿ. 12ಕ್ಕೆ 10 ಇಡ್ರಿ, ಇದು ವಿಷಮ ಭಿನ್ನ ರಾಶಿ. 12ಕ್ಕೆ 11 ಇಡ್ರಿ, ಏನಾಗ್ತದೆ? ವಿಷಮ ಭಿನ್ನ ರಾಶಿ. ಹುಷಾರಿ, ಈಗ 12 ತಳಗ 12 ಆದಾಗ ಏನಾಗ್ತದ ನೋಡ್ರಿ. ಏನಾಗ 12 ಇಟ್ಟಾಗ ಏನಾಗ? ಇನ್ನ ನಿಮಗೆ ವಿಷಮ ಭಿನ್ನ ರಾಶಿನೇ ಇದು. ಆದ್ರೆ ಸಮಭಿನ್ನ ರಾಶಿ ಆಗ್ಬೇಕಾದ್ರೆ ಏನಾಗಬೇಕು? 12 ಇದ್ದದ ತಳಗ 13 ಮಾಡಿದರಿ ಅಂತಂದ್ರೆ ಖಲಾಸ ಮುಗೀತು. ಇದು ಯಾವ ಭಿನ್ನ ರಾಶಿ? ಇದು ಸಮಭಿನ್ನ ರಾಶಿ ಆತು. ಈಗ ಸಮಭಿನ್ನ ರಾಶಿ ಆತು. ಈಗ 12 ಇದ್ದಾಗ ಇದು ವಿಷಮ ಭಿನ್ನ ರಾಶಿನೇ. 13 ಯಾವಾಗ ಇಡ್ತೀರಿ ಅವಾಗಿನ ಸಮಭಿನ್ನ ರಾಶಿ ಆತು. ಅರ್ಥ ಮಾಡ್ಕೋಬೇಕು ಗಣಿತಗಳನ್ನು. ಎಷ್ಟು ಅಂಕಿ ಕೂಡಿಸ್ಬೇಕಾಗ್ತದ ನೋಡ್ರಿ? 1 2 3 4 5 6 7 8 ಕೂಡಿಸಬೇಕಾದ ಅಂಕೆ ಬರೋಬ್ಬರಿ 8. ನೋಡ್ರಿ, ಇದ್ರಾಗ 8 ಕೂಡಿಸ್ರಿ. ಎಷ್ಟು ಕೂಡಿಸ್ಬೇಕು? 8 ಕೂಡಿಸಿದ್ರೆ ಏನಾಗ್ತದೆ? 13 ಆತು, ಮ್ಯಾಲ 12 ಆತು. ಕೂಡಿಸಬೇಕಾದ ಸಂಖ್ಯೆ ಯಾವುದು? 8. ನೋಡಿ, ಅರ್ಥ ಮಾಡ್ಕೋಬೇಕು. ಗಣಿತಗಳನ್ನು ಸರಿಯಾಗಿ ತಿಳ್ಕೊಬೇಕು ನೀವು. ನಾ ಮಾಡ್ಕೋತೇ ಹೋಗಿ ನೋಡಿ. 6 ಅದ, 5 ಅದ. ಈಗ 6 ಮಾಡಿದರೆ ಯಾವ ಭಿನ್ನ ರಾಶಿ? ಇದು ವಿಷಮ ಭಿನ್ನ ರಾಶಿ. 7 ಮಾಡಿದರೆ ವಿಷಮ ಭಿನ್ನ ರಾಶಿ. 8 ಮಾಡಿದರು ವಿಷಮ ಭಿನ್ನ ರಾಶಿ. 9 ಮಾಡಿದರು ವಿಷಮ ಭಿನ್ನ ರಾಶಿ. 10 ಮಾಡಿದರು ವಿಷಮ ಭಿನ್ನ ರಾಶಿ. 11 ಮಾಡಿದರು ವಿಷಮ ಭಿನ್ನ ರಾಶಿ. 12 ಮಾಡಿದರು ವಿಷಮ ಭಿನ್ನ ರಾಶಿ. 13 ಯಾವಾಗ ಮಾಡ್ತೀರಿ ಅವಾಗ ಏನಾಯ್ತು? ಸಮಭಿನ್ನ ರಾಶಿ ಆಯ್ತು. ಎಷ್ಟು ಅಂಕಿ ಕೂಡಿದು? 1 ಅಂಕಿ, 2 ಅಂಕಿ, 3 4 5 6 7 8. 5ರಾಗ 8 ಕೂಡಿಸಿದ್ರೆ 13 ಆಯ್ತು. ಕೂಡಿಸಬೇಕಾದ ಸಂಖ್ಯೆ 8. ನೋಡ್ರಿ, ನಿಮಗೆ ತಿಳಿದದ ಅಂತ ತಿಳ್ಕೊಂಡನ್ನ. ಕೂಡಿಸಬೇಕಾದ ಸಂಖ್ಯೆ ಯಾವುದು? 8. ಉತ್ತರ ಸಂಖ್ಯೆ ಯಾವ್ದು ನೋಡ್ರಿ? ಹುಡುಕ್ಯಾಡ್ರಿ. 8 ಎಲ್ಲಿದೆ? ಉತ್ತರ ಸಂಖ್ಯೆ ಬಿ. ಅಂಶಕ್ಕೆ ಕಳೆಯಬೇಕಾದ ಬರ್ತದ. ಆಮೇಲೆ ಇದು 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 ವಿಷಮ ಭಿನ್ನ ರಾಶಿನೇ. ಇದನ್ನ ಸಮಭಿನ್ನ ರಾಶಿನೇ ಕೇಳಬೇಕಾಗ್ತದ. ಕೊಟ್ಟದ ವಿಷಮ ಭಿನ್ನ ರಾಶಿ ಅಂದ್ರೆ ಏನ್ ಮಾಡ್ಬೋದು? ಸಮಭಿನ್ನ ರಾಶಿ ಕೇಳ್ತಾನ. ಇದನ್ನ ತಲೆಗಿಟ್ಕೊ. ಕೊಟ್ಟಿದ್ದು ವಿಷಮ ಭಿನ್ನ ರಾಶಿ, ಕೇಳೋದು ಸಮಭಿನ್ನ ರಾಶಿ.
ಯಾವಾಗಲಾದರೂ ಸಮಭಿನ್ನ ರಾಶಿ ಕೊಟ್ಟಾಗ ನೀವು ಛೇದಕ್ಕೆ ಕೂಡಿಸಬೇಕಾದ ಸಂಖ್ಯೆನೇ ನೀವು ಕಂಡುಹಿಡಿಬೇಕಾಗ್ತದೆ. ಅರ್ಥ ಆಯ್ತಲ್ಲ? ಚೆನ್ನಾಗಿ ತಿಳ್ಕೊಂಡು ಇಂಥ ಗಣಿತಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಪದೇ 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 ನೋಡ್ಬೇಕು ನೀವು ಗಣಿತಗಳನ್ನ. ನಾ ಯಾವ ಥಿಯರಿದಿಂದ ಕಲಿಸ್ತನೋ ಅನ್ನೋದು ಭಾಳ ಇಂಪಾರ್ಟೆಂಟ್. ಪಟ್ನ ಶಾಣೆ ಇದ್ದಾವೇನು 12 ಇದ್ದ ತಳಗೆ 13 ಇಟ್ಬಿಡ್ತಾನ. ಯಾವಾಗ ನವೋದಯದಾಗ ಅತಿ ಇಂಟೆಲಿಜೆಂಟ್ ಶಾರ್ಪ್ ಹುಡುಗ ಏನು ಮಾಡಿಬಿಡ್ತಾನ, ಸಮಭಿನ್ನ ರಾಶಿ ಇಡಬೇಕಾಗ್ಯದಂತ ಅವ ಹಿಂಗೆ ಥಿಯರಿ ಹೋಗ್ತಾನೆ, 12 ಇಟ್ಕೋತಾನ. ಇದನ್ನ ಸಮಭಿನ್ನ ರಾಶಿ ಮಾಡ್ಬೇಕಾದ್ರೆ ಫಸ್ಟ್ ಅಂಕಿ 12 ಇಟ್ಟರೆ ವಿಷಮ ಆಗ್ತಾ 13 ಇಟ್ಟು ಬಿಡ್ತಾನವ. ಆತ್ ನೋಡಿದ ಸಮಭಿನ್ನ ರಾಶಿ ಅಂತಾನೆ ಈ ಹಿಂದಿನ 5 ಕಳೆದು ಬಿಡ್ತಾನೆ. ಇದ್ರಾಗ ನೋಡ್ರಿ ಅವ ಶಾರ್ಪ್ ಇದ್ದ ಹುಡುಗ ಹಿಂಗೆ ಮಾಡ್ತಾನ ನೋಡ್ರಿ. ಉತ್ತರ ಸಂಖ್ಯೆ 8. ತಲಿ ಇತ್ತು ಅಂತಂದ್ರೆ ಹೆಂಗ್ ಬೇಕಾದಂಗೆ ಗಣಿತ ಮಾಡಬಹುದು. ಗಣಿತಗಳು ತಲಿಗತ್ತಬೇಕಾದ್ರೆ ಮೊದಲು 7 ಲಕ್ಷ ಕೊಟ್ಟು ನೋಡ್ಬೇಕು. ಇದು ಟ್ರಿಕ್ಸ್. 12 ಇದ್ದದ್ದನ್ನ ಅಂಶ 12 ಅದ ಸಮಭಿನ್ನ ರಾಶಿ ಆಗ್ಬೇಕಾಗ್ಯದ 13 ಮಾಡಿಬಿಡ್ರಿ. ಅದು ಒಂದೇ ತಲೆಯಾಗಿ ಇಟ್ಕೊಂಡು ವಿಷಮ ಭಿನ್ನ ರಾಶಿಯನ್ನ ನಾವು ಸಮಭಿನ್ನ ರಾಶಿ ಮಾಡ್ಕೋಬೇಕಾಗಿತ್ತು. ಮ್ಯಾಲೆ 12 ಅಂದ್ರೆ ತಳಗೆ 13 ಮಾಡೇಬೇಕು ನೀವು. ಮತ್ತು 12 ಇಟ್ಟರೆ ಅಂದ್ರೆ ಮತ್ತೆ ವಿಷಮ ಭಿನ್ನ ರಾಶಿ ಆಗ್ತದ. 13 ಇಟ್ಟಾಗ ಏನಾಗ್ತದೆ, ಸಮಭಿನ್ನ ರಾಶಿ ಅದ. 13 ಆಗ 5 ಕಳೆದು ಬಿಟ್ರೆ 8 ಬಂದ್ಬಿಡ್ತದೆ ಬಾಯಿಲೇನೆ. ಇದು 3ನೇ ರೀತಿ. ಗಣಿತಗಳನ್ನ ಭಾಳ ನವೋದಯದಾಗ ಹೆಂಗಿರ್ತಾವ ಅಂದ್ರೆ ಗಣಿತಗಳು ಥಿಂಕಿಂಗ್ ಪವರ್ ಚೆಕ್ ಮಾಡ್ತಿರ್ತಾರೆ. ಚೆನ್ನಾಗಿ ತಿಳ್ಕೊಂಡ್ರಲ್ಲ, ಸರಿಯಾಗಿ ಸೇರ್ದಾಗ ಬರ್ಕೋರಿ. ನೋಡ್ರಿ ಬರೀ ಗಣಿತಗಳು ನೋಡೋದ್ರಿಂದ ನಿಮಗೆ. ಅದಕ್ಕೆ ನಾನು ನವೋದಯ ಪೇಪರ್ಗಳನ್ನು ಭಾಳ ಫಾಸ್ಟ್ ಮಾಡ್ಲಿಕ್ಕತ್ತನು. ಯಾಕಂದ್ರೆ ಪರೀಕ್ಷೆ ಸಮೀಪ ಬಂದದ. ನಾ ರಾತ್ರಿ ಮಾಡ್ಬೇಕಾಗ್ತದೆ. ಡೇ ಟೈಮ್ದಾಗ ಇಲ್ಲಿ ಎಲ್ಲ ಬಿಲ್ಡಿಂಗ್ ಕಟ್ಟಡ ನಡೆದಿರ್ತಾವ. ಉಪಯೋಗ ತಗೋರಿ. ಚೆನ್ನಾಗಿ ಪೇಪರ್ಗಳನ್ನು ಸ್ಕ್ರೀನ್ದಾಗ ಆಂಡ್ರಾಯ್ಡ್ TV ಒಳಗೆ ಸುಮ್ಮ ಆರಾಮಾಗಿ ನೋಡ್ರಿ. ಎಷ್ಟು ಚೆನ್ನಾಗಿರುತ್ತೆ. ಸೈನಿಕ್ ಸ್ಕೂಲ್ಗೆ ಬೀಳುತ್ತದೆ ಇದು ಗಣಿತ.